ಬಾನು ಮುಷ್ತಾಕ್ ಆಯ್ಕೆಗೆ ನನ್ನ ತಕರಾರಿಲ್ಲ ಹೀಗಂತ ಬಿಜೆಪಿ ನಿಲುವಿಗೆ ವಿರುದ್ಧ ನಿಲುವನ್ನ ತಾಳಿದ್ದಾರೆ ದಳಪತಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಹೇಳಿಕೆ ಇದು. ದೇಗುಲಗಳು ಹಿಂದೂಗಳ ಆಸ್ತಿಯಲ್ಲ ಅಂತಾರೆ. ಈ ರೀತಿಯ ಉದ್ದಟತನ ಬೇಡ ಅಂತ ಎಚ್.ಡಿ.ಗೆ ಕಿವಿಮಾತು ಹೇಳಿದ್ದಾರೆ. ಇಂಥ ಸಮಸ್ಯೆ ಮಾಡೋದ್ರಿಂದ ಸರ್ಕಾರಕ್ಕೆ ಕುತ್ತು ಬರುತ್ತೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಹೇಳಿಕೆ ಇದು. ಈಗ ಹಲವು ನಾಯಕರು ಬಾನು ಮುಷ್ತಾಕ್ ಆಯ್ಕೆಯ ವಿಚಾರದ ಬೆನ್ನಲ್ಲೇ ಇದು ಒಂದು ರೀತಿ ರಾಜಕೀಯ ವಾಕ್ ಸಮರಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಎಚ್.ಡಿ.ಕೆ ಕೂಡ ಮಾತನಾಡಿದ್ದಾರೆ. ಯಾಕೆಂದ್ರೆ ಬಿಜೆಪಿಯವರು ಒಂದು ನಿಲುವನ್ನು ತಾಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ್ದು ಸರಿಯಿಲ್ಲ ಅಂತ ತಕರಾರನ್ನ ಎತ್ತಿದ್ರು. ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇತ್ತು. ಇದೀಗ ಬಿಜೆಪಿ ನಿಲುವಿಗೆ ವಿರುದ್ಧ ನಿಲುವನ್ನ ತಾಳಿದ್ದಾರೆ ದಳಪತಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ದೇಗುಲಗಳು ಹಿಂದೂಗಳ ಆಸ್ತಿಯಲ್ಲ ಅಂತಾರೆ. ಈ ರೀತಿಯಾಗಿ ಉದ್ದಟತನದ ಹೇಳಿಕೆ ಬೇಡ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಟಿವಿದಿದ್ದಾರೆ. ಇಂತಹ ಸಮಸ್ಯೆಗಳಾಗೋದ್ರಿಂದನೇ ಸರ್ಕಾರಕ್ಕೆ ಕುತ್ತು ತರುತ್ತೆ ಅಂತ ಮಾತನಾಡಿದ್ದಾರೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಾನು ಮುಷ್ತಾಕ್ ಆಯ್ಕೆಗೆ ನನ್ನಿಂದ ಯಾವುದೇ ರೀತಿ ತಕರಾರಿಲ್ಲ ಅಂತ ಮಾತನಾಡಿದ್ದಾರೆ. ಯಾಕಂದರೆ ಬಿಜೆಪಿ ನಾಯಕರು ಒಂದು ಕಡೆ ಈಗಾಗಲೇ ಬಾನು ಮುಷ್ತಾಕ್ರ ಆಯ್ಕೆಗೆ ಪರ ವಿರೋಧ ಚರ್ಚೆಗಳನ್ನು ಮಾಡ್ತಾ ಇದ್ರು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾವುದೇ ಕಾರಣಕ್ಕೂ ಅವರು ಉದ್ಘಾಟನೆ ಮಾಡಬಾರ್ದು, ಬೇರೆ ವ್ಯಕ್ತಿ ಯಾರು ಸಿಗಲಿಲ್ವಾ ಆಲ್ಟರ್ನೇಟಿವ್ ಆಗಿ ಅಂತ ಹೇಳ್ತಾ ಇದ್ರು. ಇದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಉಲ್ಟ ಹೊಡೆದಿದ್ದಾರೆ.